प्रिय छात्राः नमस्ते। अहं गणपति हेगड़े संस्कृत अध्यापकः हिमांशु ज्योतिकलापीठ मल्लेश्वरम्। अद्य अहं वृद्धायाः देशप्रेम इति कथां बोधयामि। पूरकपाठः नवमकक्षा। वृद्धायाः देशप्रेम। वृद्धायाः वृद्ध ಅಂದರೆ ಓಲ್ಡ್ ವುಮನ್ ಅಂತ ಅರ್ಥ. ಮುದುಕಿಯ ದೇಶಪ್ರೇಮ, ಪೇಟ್ರಿಯಾಟಿಸಮ್ ಆಫ್ ಓಲ್ಡ್ ವುಮನ್ ಅಂತ ಅರ್ಥ. ವೃದ್ಧಾಯಾಹ ಹೇಳುವಲ್ಲಿ ವೃದ್ಧ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ಆಕಾರ ವೃದ್ಧಾಯಾಹ ಹೇಳುವಲ್ಲಿ ಷಷ್ಠಿ ವಿಭಕ್ತಿ ಏಕವಚನ ಇದೆ. ದೇಶ ಪ್ರೇಮ, ದೇಶಸ್ಯ ಪ್ರೇಮ, ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಇದೆ. ಕಸ್ಮಿಂಶ್ಚಿತ್ ಗ್ರಾಮೆ ಕಾಚಿತ್ ವೃದ್ಧ ಅಸ್ತಿ. ಒಂದು ಹಳ್ಳಿಯಲ್ಲಿ ಒಬ್ಬ ಮುದುಕಿ ಇದ್ದಳು ಅಂತ ಆಗಬೇಕು. ಇಲ್ಲಿ ಅಸ್ತಿ ಅಂತ ಇದೆ, ಆಸೀತ್ ಅಂತ ಚೇಂಜ್ ಮಾಡ್ಕೊಳ್ಬೋದು. ಇದ್ದಳು. ವೃದ್ಧ ಆಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಗ್ರಾಮೆ ಪುಲ್ಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ. ತಸ್ಯಾಹ ಚತ್ವಾರಃ ಪುತ್ರಾಃ ಸಂತಿ. ಅವಳಿಗೆ 4 ಗಂಡು ಮಕ್ಕಳು ಇದ್ದರು. ಚತ್ವಾರಃ ಪುತ್ರಾಃ. ಪುತ್ರಾಃ ಅಂದರೆ ಪುತ್ರಃ ಪುತ್ರೌ ಪುತ್ರಾಃ, ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನಂ. ಸಂತಿ ಅಸ್ತಿ ಸ್ತಃ ಸಂತಿ, ಲಟ್ಲಕಾರ ಪ್ರಥಮ ಪುರುಷಃ ಬಹುವಚನಂ. ತೇ ಸರ್ವೇ ಶ್ರಮಜೀವಿನಃ ಶೂರಾಃ ಚ. ಅವರೆಲ್ಲರೂ ಆ 4 ಜನ ಮಕ್ಕಳು ಸಹ ಶ್ರಮಜೀವಿನಃ ತುಂಬ ಹಾರ್ಡ್ ವರ್ಕರ್ಸ್ ಆಗಿದ್ದರು. ಶೂರಾಃ ಚ ಮತ್ತು ಬ್ರೇವ್ ಶೂರರಾಗಿದ್ದರು. ಆ 4 ಜನ ಮುದುಕಿಯರ 4 ಜನ ಗಂಡು ಮಕ್ಕಳು ತುಂಬ ಹಾರ್ಡ್ ವರ್ಕರ್ಸ್ ಆಗಿದ್ದರು ಮತ್ತು ಶೂರರಾಗಿದ್ದರು. ಏಕದ ತಸ್ಯ ದೇಶಸ್ಯ ಉಪರಿ ಶತ್ರುಣಾಂ ಆಕ್ರಮಣಂ ಭವತಿ. ಏಕದ ಒಮ್ಮೆ, ಒನ್ಸ್ ಅಪನ್ ಎ ಟೈಮ್. ತಸ್ಯ ದೇಶಸ್ಯ ಉಪರಿ ಆ ದೇಶದ ಮೇಲೆ, ಉಪರಿ ಅಂದರೆ ಮೇಲೆ ಅಂತ, ಅಧಃ ಅಂದರೆ ಕೆಳಗೆ, ಆಪೋಸಿಟು ವಿರುದ್ಧಾರ್ಥಕ ಪದ. ಶತ್ರುಣಾಂ ಆಕ್ರಮಣಂ ಭವತಿ, ವೈರಿಗಳ ಆಕ್ರಮಣ ಆಯಿತು. ಶತ್ರು ಅಂದರೆ ವೈರಿ ಅಂತ ಪರ್ಯಾಯ ಪದ ಬರೀಬೇಕು. ಶತ್ರುಣಾಂ ಹೇಳುವಲ್ಲಿ ಪುಲ್ಲಿಂಗ, ಷಷ್ಠಿ ಭಕ್ತಿ ಬಹುವಚನಂ ಇದೆ. ಆಕ್ರಮಣಂ ವೈರಿಗಳು ಅಟ್ಯಾಕ್ ಮಾಡಿದ್ರು. ಆಕ್ರಮಣಂ ಅಂದರೆ ಅಟ್ಯಾಕ್. ತದಾ ದೇಶೇ ಸರ್ವತ್ರ ಯುವಕಾನ್ ಸೈನ್ಯೇ ಪ್ರವೇಶಯಂತಿ. ಆಗ ದೇಶದಲ್ಲಿ ಎಲ್ಲ ಕಡೆ ಸರ್ವತ್ರ ಯುವಕರನ್ನು ಸೈನ್ಯೇ ಪ್ರವೇಶಯಂತಿ, ಸೇನೆಗೆ ಸೇರಿಸಿಕೊಳ್ಳುತ್ತಿದ್ದರು. ದೇಶೇ ಪುಲ್ಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ. ವೃದ್ಧ ಜ್ಯೇಷ್ಠಪುತ್ರಂ ಆಹೂಯ ವದತಿ. ಆಮೇಲೆ ಆ ಮುದುಕಿ ಜ್ಯೇಷ್ಠಪುತ್ರನನ್ನು ಅಂದರೆ ತನ್ನ ಹಿರಿಯ ಮಗನನ್ನು, ಎಲ್ಡರ್ಸನ್ನನ್ನು ಆಹೂಯ ಕರೆದು, ವದತಿ ಹೇಳುತ್ತಾಳೆ. ವದತಿ ಲಟ್ ಪ್ರಥಮ ಏಕ. ಆಹೂಯ ಇದು ಅವ್ಯಯ, ಲ್ಯಪ್ ಪ್ರತ್ಯಯ ಇದೆ, ಲ್ಯಬಂತಾವ್ಯಯ. ಪುತ್ರ ದೇಶರಕ್ಷಣಂ ಅಸ್ಮಾಕಂ ಕರ್ತವ್ಯಂ, ಅಸ್ಮಾಕಂ ದೇಶಃ ಇದಾನೀಂ ಆಪತ್ಕಾಲೇ ಅಸ್ತಿ. ಪುತ್ರ ಮಗನೇ, ಏನು ಹೇಳ್ತಾಳೆ ಮಗನಿಗೆ ಅಂತ ಕೊಟ್ಟಿದ್ದಾರೆ. ಮಗನೇ, ದೇಶ ರಕ್ಷಣಂ ಅಸ್ಮಾಕಂ ಕರ್ತವ್ಯಂ, ದೇಶ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ, ಅವರ್ ಡ್ಯೂಟಿ. ಪ್ರೊಟೆಕ್ಟಿಂಗ್ ದ ಕಂಟ್ರಿ ಈಸ್ ಅವರ್ ಡ್ಯೂಟಿ ಅಂತ. ಅಸ್ಮಾಕಂ ದೇಶೇ ಇದಾನೀಂ ಆಪತ್ಕಾಲೇ ಅಸ್ತಿ. ನಮ್ಮ ದೇಶ ಈಗ ಆಪತ್ಕಾಲದಲ್ಲಿದೆ, ಕಷ್ಟಕಾಲದಲ್ಲಿದೆ. ಅತಃ ಭವಾನ್ ಅಪಿ ಸೈನಿಕಃ ಭವತು. ಆದ್ದರಿಂದ ನೀನು ಸಹ ಸೈನಿಕನಾಗು ಅಂತ ಆ ಮುದುಕಿ ಹಿರಿಯ ಮಗನಿಗೆ ಹೇಳ್ತಾಳೆ. ಮಾತೃಭೂಮಿ ರಕ್ಷಣಂ ಕರೋತು. ತಾಯ್ನಾಡನ್ನು ರಕ್ಷಣೆ ಮಾಡು, ಸೈನ್ಯಕ್ಕೆ ಸೇರಿಕೋ ಅಂತ ಅಡ್ವೈಸ್ ಮಾಡ್ತಾಳೆ ಹಿರಿಯ ಮಗನನ್ನು ಕರೆದು ಆ ಮುದುಕಿ. ಕರೋತು ಭವತು ಎಲ್ಲ ಲೋಟ್ಲಕಾರ, ಪ್ರಥಮ ಪುರುಷಃ ಏಕವಚನಂ. ಜ್ಯೇಷ್ಠಪುತ್ರ ಸಂತೋಷೇಣ ಮಾತೃವಚನಂ ಅಂಗೀಕರೋತಿ. ಆ ಹಿರಿಯ ಮಗ ಸಂತೋಷದಿಂದ ತಾಯಿಯ ಮಾತನ್ನು ಅಂಗೀಕರಿಸುತ್ತಾನೆ. ರಣಾಂಗಣಂ ಗಚ್ಚತಿ. ಯುದ್ಧ ಕ್ಷೇತ್ರಕ್ಕೆ ಹೋಗುತ್ತಾನೆ. ರಣಾಂಗಣ ಅಂದರೆ ಬ್ಯಾಟ್ಲ್ ಫೀಲ್ಡ್ ಅಂತ ಅರ್ಥ, ಯುದ್ಧ ಕ್ಷೇತ್ರಂ. ಶೌರ್ಯೇಣ ಯುದ್ಧಂ ಕರೋತಿ. ಶೌರ್ಯದಿಂದ ಯುದ್ಧವನ್ನು ಮಾಡುತ್ತಾನೆ. ಗಚ್ಚತಿ ಕರೋತಿ ಎಲ್ಲ ಲಟ್ಲಕಾರ, ಪ್ರಥಮ ಪುರುಷ ಏಕವಚನಂ ಇದೆ. ವೀರಮರಣಂ ಪ್ರಾಪ್ನೋತಿ. ವೀರಮರಣವನ್ನು ಹೊಂದುತ್ತಾನೆ ಅಂದರೆ ಅವನು ಯುದ್ಧದಲ್ಲಿ ಮಡಿಯುತ್ತಾನೆ. ವೀರಮರಣ ಸ್ವರ್ಗಸ್ಥನಾಗುತ್ತಾನೆ, ಹುತಾತ್ಮನಾಗ್ತಾನೆ. ಪ್ರಾಪ್ನೋತಿ ಲಟ್ ಪ್ರಥಮ ಏಕ. ವೃದ್ಧ ಪುತ್ರಸ್ಯ ಮರಣಂ ಶೃಣೋತಿ.
ಆ ಮುದುಕಿ ಮಗನ ಮರಣದ ವಿಷಯವನ್ನು ಕೇಳಿಸಿಕೊಳ್ಳುತ್ತಾಳೆ, ಆ ವಾರ್ತೆಯನ್ನು ಕೇಳಿಸ್ಕೊಳ್ತಾಳೆ. ಕಿಂತು ಕಿಂಚಿದಪಿ ವಿಚಲಿತ ನ ಭವತಿ. ಆದರೆ ಕಿಂತು ಅಂದರೆ ಬಟ್, ಪರಂತು ಅಂತ ಪರ್ಯಾಯ ಪದ. ಕಿಂಚಿದಪಿ ಕಿಂಚಿತ್ ಅಪಿ ಜಸ್ತ್ವ ಸಂಧಿ. ವಿಚಲಿತ ನ ಭವತಿ, ಏನು ಯೋಚನೆ ಮಾಡಲ್ಲ, ವರಿ ಮಾಡ್ಕೊಳ್ಳಲ್ಲ. ದ್ವಿತೀಯ ಪುತ್ರಂ ಯುದ್ಧಾರ್ಥಂ ಪ್ರೇಷಯತಿ. ತನ್ನ ಎರಡನೆಯ ಮಗನನ್ನು ಕೂಡ, ಸೆಕೆಂಡ್ ಸನ್ನನ್ನು ಕೂಡ ಅವಳು ಯುದ್ಧಕ್ಕಾಗಿ ಕಳುಹಿಸುತ್ತಾಳೆ. ಪ್ರೇಷಯತಿ. ದ್ವಿತೀಯ ಅಪಿ ಯುದ್ಧೇ ಮರಣಂ ಪ್ರಾಪ್ನೋತಿ. ಎರಡನೆಯ ಮಗನೂ ಸಹ ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾನೆ, ಅವನೂ ಸಹ ಹುತಾತ್ಮನಾಗ್ತಾನೆ. ಸೆಕೆಂಡ್ ಸನ್ ಆಲ್ಸೋ. ವೃದ್ಧ ಇದಾನೀಮಪಿ ನ ಖಿನ್ನ. ಮುದುಕಿ ಈಗಲೂ ಸಹ ವರಿ ಮಾಡ್ಕೊಳ್ಳೋದಿಲ್ಲ, ಚಿಂತೆ ಮಾಡೋದಿಲ್ಲ. ತೃತೀಯಂ ಪುತ್ರಂ ಅಪಿ ರಣಾಂಗಣಂ ಪ್ರೇಷಯತಿ. ತನ್ನ ಥರ್ಡ್ ಸನ್, ಮೂರನೇ ಮಗನನ್ನು ಸಹ ರಣಾಂಗಣಕ್ಕೆ ಕಳುಹಿಸುತ್ತಾಳೆ. ತೃತೀಯ ಅಪಿ ರಣರಂಗೆ ಮೃತಃ ಭವತಿ. ಮೂರನೇ ಮಗನೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಹುತಾತ್ಮನಾಗುತ್ತಾನೆ. ಇದಾನೀಂ ವೃದ್ಧ ಚಿಂತಯತಿ. ಈಗ ಆ ಮುದುಕಿ ಯೋಚಿಸುತ್ತಾಳೆ. ಚತುರ್ಥಂ ಪುತ್ರಂ ಅಪಿ ರಣರಂಗಂ ಪ್ರೇಷಯಾಮೀತಿ. ನಾಲ್ಕನೆಯ ಮಗನನ್ನು ಸಹ ನಾನು ಯುದ್ಧ ಕ್ಷೇತ್ರಕ್ಕೆ ಕಳುಹಿಸುತ್ತೇನೆ ಅಂತ ಅವಳು ಯೋಚನೆ ಮಾಡ್ತಾಳೆ, ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಫೋರ್ಸನ್ನು ಸಹ ನಾನು ಬ್ಯಾಟ್ಲ್ ಫೀಲ್ಡ್ಗೆ ಕಳಿಸ್ತೀನಿ ಅಂತ. ಇದಾನೀಂ ತದ್ ಗ್ರಾಮೀಣಾ ಆಗತ್ಯ ವದಂತಿ. ಆಗ ಆ ಗ್ರಾಮೀಣ ಅಂದರೆ ವಿಲೇಜ್ ಪೀಪಲ್, ಹಳ್ಳಿಯ ಜನರು ಆಗತ್ಯ ಅಲ್ಲಿಗೆ ಬಂದು ವದಂತಿ ಹೇಳುತ್ತಾರೆ. ವದತಿ ವದತಃ ವದಂತಿ. ಲಟ್ ಪ್ರಥಮ ಬಹುವಚನ. ಆಗತ್ಯ ಹೇಳುವಲ್ಲಿ ಲ್ಯಪ್ ಪ್ರತ್ಯಯ ಇದೆ. ಏನು ಹೇಳ್ತಾರೆ? ಮಾತಃ ಭವತಿ ವೃದ್ಧ. ತಾಯಿ, ತಾವು ಮುದುಕಿ ಅಂದರೆ ವಯಸ್ಸಾದವರು. ಅಂತಿಮ ಕಾಲೇ ಭವತ್ಯಾಹ ಸೇವಾರ್ಥಂ ಕೋಪಿ ನಾಸ್ತಿ. ಅಂತಿಮ ಕಾಲದಲ್ಲಿ ಅಂದರೆ ಆ ಮುದುಕಿಯ ಕೊನೆಯ ಕಾಲದಲ್ಲಿ, ಅಂತ್ಯಾವಸ್ಥೆಯಲ್ಲಿ ಭವತ್ಯಾಹ ಸೇವಾರ್ಥಂ, ನಿಮ್ಮ ಸೇವೆಗೋಸ್ಕರ ಕೋಪಿ ನಾಸ್ತಿ, ಯಾರೂ ಇರೋದಿಲ್ಲ. 3 ಜನ ಮಕ್ಕಳನ್ನು ಆಗಲೇ ಕಳ್ಕೊಂಡಿದ್ಯಾ ನೀನು. ಇವಾಗ ಇರೋ ಒಬ್ಬ ಮಗನನ್ನು, 4ನೇ ಮಗನನ್ನು ಕಳಿಸಿದ್ರೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ ಅಂತ ಬುದ್ಧಿವಾದವನ್ನು ಹೇಳ್ತಾರೆ. ಕೋ ಪ್ಲಸ್ ಅಪಿ ಪೂರ್ವರೂಪ ಸಂಧಿ, ನ ಪ್ಲಸ್ ಅಸ್ತಿ ಸವರ್ಣ ದೀರ್ಘ ಸಂಧಿ. ಅಪಿಚ ಅಷ್ಟೇ ಅಲ್ಲದೆ ಭವತ್ಯಾಹ ವಂಶೋದ್ಧಾರಾರ್ಥಂ ಏಷಃ ಏಕಃ ಏವ ಪುತ್ರಃ ಅವಶಿಷ್ಟಃ. ನಿನ್ನ ವಂಶವನ್ನು ಉದ್ಧರಿಸುವುದಕ್ಕೆ, ವಂಶವನ್ನು ಡೈನಸ್ಟಿಯನ್ನು ಮುಂದುವರಿಸೋದಕ್ಕೆ, ಫ್ಯಾಮಿಲಿಯನ್ನು ಮುಂದುವರಿಸೋದಕ್ಕೆ ಏಷಃ ಏಕಃ ಏವ ಪುತ್ರಃ ಅವಶಿಷ್ಟಃ. ಇವನೊಬ್ಬನೇ ಮಗ ಉಳ್ಕೊಂಡಿದ್ದಾನೆ. ಏತಮ್ಮಪಿ ಮೃತ್ಯುಮುಖಂ ಮಾ ಪ್ರೇಷಯತು. ಈ ಮಗನನ್ನು ಸಹ, ಇವನನ್ನೂ ಸಹ ಸಾವಿನ ದವಡೆಗೆ ಕಳುಹಿಸಬೇಡ. ಮಾ ಪ್ರೇಷಯತು ಇತಿ. ಪ್ರೇಷಯತು ಲೋಟ್ ಲಕಾರ ಪ್ರಥಮ ಪುರುಷ ಏಕವಚನಂ. ಈ ರೀತಿ ಉಪದೇಶ ಮಾಡ್ತಾರೆ. ತದಾ ಮಾತಾ ವದತಿ. ಆಗ ತಾಯಿ ಹೇಳ್ತಾಳೆ, ಆ ವೃದ್ಧೆ, ಮದೀಯಾನಾಂ ಪುತ್ರಾಣಾಂ ಅಪೇಕ್ಷೆಯ ಮಮ ಜನ್ಮಭೂಮಿ ಏವ ಶ್ರೇಷ್ಠ. ನನ್ನ ಮಕ್ಕಳಿಗಿಂತ ನನಗೆ ಜನ್ಮಭೂಮಿ, ಮದರ್ಲ್ಯಾಂಡೇ ಗ್ರೇಟ್ ಅಂತ. ಅದಕ್ಕೆ ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದ್ಯಾನ್ ಹೆವನ್ ಅಂತ ಹೇಳ್ತೀವಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಹೆಚ್ಚಿನದು ಅಂತ. ಮದೀಯಾನಾಂ ಪುತ್ರಾಣಾಂ ಅಪೇಕ್ಷೆಯ, ನನ್ನ ಮಕ್ಕಳಿಗೆ ಹೋಲಿಸಿದರೆ, ಮಕ್ಕಳಿಗೆ ಕಂಪೇರ್ ಟು ಮೈ ಸನ್ಸ್, ಜನ್ಮಭೂಮಿ ಏವ ಶ್ರೇಷ್ಠ. ಬರ್ತ್ ಪ್ಲೇಸ್ ಅನ್ನೋದು ಯಾವಾಗಲೂ ಶ್ರೇಷ್ಠವಾದದ್ದು. ಜನ್ಮಭೂಮಿ ರಕ್ಷಣಾಪೇಕ್ಷೆಯ ಅನ್ಯತ್ ಮಹಾಕಾರ್ಯಂ ನಾಸ್ತಿ ಏವ ಇತಿ. ಜನ್ಮಭೂಮಿ ರಕ್ಷಣೆಗೆ ಹೋಲಿಸಿದರೆ ಬೇರೆ ಮಹತ್ ಕಾರ್ಯ, ಅದಕ್ಕಿಂತ ಉತ್ತಮ ಕಾರ್ಯ ಯಾವುದೂ ಇಲ್ಲ ಅಂತ ಅವಳು ತನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯನ್ನು ದೇಶದ ಮೇಲೆ ಇಟ್ಟಿರ್ತಾಳೆ. ದೇಶ ಪ್ರೇಮ ಅವಳಿಗೆ ದೊಡ್ಡದು. ಮಕ್ಕಳ ಪ್ರೇಮಕ್ಕಿಂತ ದೇಶ ಪ್ರೇಮ ದೊಡ್ಡದು ಅಂತ ಅವಳು ವರ್ಣನೆ ಮಾಡ್ತಾಳೆ. ಏವಂ ಸಾ ಚತುರ್ಥಂ ಪುತ್ರಂ ಅಪಿ ರಣರಂಗಂ ಪ್ರೇಷಯತಿ. ಹೀಗೆ ಅವಳು 4ನೆಯ ಮಗನನ್ನು ಸಹ ಯುದ್ಧಕ್ಕೆ ಕಳುಹಿಸುತ್ತಾಳೆ. ರಣರಂಗೆ ಘೋರಂ ಯುದ್ಧಂ ಪ್ರವರ್ತತೆ. ರಣರಂಗದಲ್ಲಿ ಘೋರವಾದ ಯುದ್ಧ ನಡೆಯುತ್ತದೆ. ಪ್ರವರ್ತತೆ ಲಟ್ ಪ್ರಥಮ ಏಕ ಆತ್ಮನೇಪದಿ. ಅತ್ರ ವೃದ್ಧಾಯಾಹ ರಾತ್ರೌ ನಿದ್ರಾಪಿ ನಾಸ್ತಿ. ಇಲ್ಲಿ ಮುದುಕಿಗೆ ರಾತ್ರಿ ನಿದ್ರೆಯೇ ಬರೋದಿಲ್ಲ. ರಾತ್ರೌ ಸ್ತ್ರೀಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ತಸ್ಯಾಹ ಏಕಾ ಏವ ಚಿಂತ. ಅವಳಿಗೆ ಒಂದೇ ಯೋಚನೆ. ಏನು? ಸ್ವದೇಶಸ್ಯ ಕಾ ಗತಿ ಭವೇತಿತಿ. ಮಗನ ಬಗ್ಗೆ ಅಲ್ಲ, ನಮ್ಮ ದೇಶಕ್ಕೆ ಯಾವ ಗತಿ ಬರುತ್ತೋ, ಮುಂದೆ ಏನಾಗುತ್ತೋ, ಏನು ಅನಾಹುತ ಆಗುತ್ತೋ ನಮ್ಮ ದೇಶಕ್ಕೆ ಅಂತ ಅದೇ ಯೋಚನೆಯಲ್ಲೇ ಅವಳಿಗೆ ರಾತ್ರಿ ನಿದ್ದೆನೇ ಬರೋದಿಲ್ಲ. ಭವೇತ್
ಭವೇತ್ ಅನ್ನೋದು ವಿಧಿಲಿಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ಏಕಸ್ಮಿನ್ ದಿನೇ ಪ್ರಾತಃ ಏಕಃ ಗ್ರಾಮಸ್ಥಃ ಆಗತ್ಯ ದುಃಖೇನ ವದತಿ. ಒಂದು ದಿವಸ ಪ್ರಾತಃ ಮಾರ್ನಿಂಗ್ ಬೆಳಿಗ್ಗೆ ಏಕಃ ಗ್ರಾಮಸ್ಥಃ ಒಬ್ಬ ಹಳ್ಳಿಯವನು ಆಗತ್ಯ ಬಂದು ದುಃಖೇನ ವದತಿ ದುಃಖದಿಂದ ಹೇಳುತ್ತಾನೆ. ಏನು ಹೇಳ್ತಾನೆ? ಮಾತಃ ಭವತ್ಯಾಹ ಚತುರ್ಥಃ ಪುತ್ರಃ ಅಪಿ ಮೃತಃ ಇತಿ. ತಾಯಿ, ನಿಮ್ಮ 4ನೆಯ ಮಗನೂ ಸಹ ತೀರಿಕೊಂಡಿದ್ದಾನೆ ಅಂತ ಹೇಳ್ತಾನೆ ಅವನು ಬಂದು. ತದಾ ಮಾತು ನಯನೆ ಅಶ್ರುಪೂರ್ಣೆ. ಆಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ನಯನಂ ಲೋಚನಂ ನೇತ್ರಂ ಪರ್ಯಾಯ ಪದ. ಮಾತು ಸ್ತ್ರೀಲಿಂಗ ಷಷ್ಠಿ ಭಕ್ತಿ ಏಕವಚನ. ನಯನೆ ನಯನಂ ನಯನೆ ನಯನೆ ಅಂತ. ಇದು ನಯನಾನಿ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ ಇದೆ. ಗ್ರಾಮಸ್ಥಃ ವದತಿ, ಆ ಹಳ್ಳಿಯವನು ಹೇಳ್ತಾನೆ, ಮಾತಃ ವಯಂತು ಪ್ರಥಮಮೇವ ವಿಜ್ಞಾಪಿತವಂತಹ ಭವತಿ ಅವಶಿಷ್ಟಂ ಏಕಮೇವ ಪುತ್ರಂ ಮಾ ಪ್ರೇಷಯತು ಇತಿ. ಆ ಹಳ್ಳಿಯವನು ಹೇಳ್ತಾನೆ, ತಾಯಿ, ವಯಂತು ಪ್ರಥಮಮೇವ ವಿಜ್ಞಾಪಿತವಂತಹ, ನಾವು ಮೊದಲೇ ನಿಮಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ. ಏನಂತ? ಭವತಿ ಅವಶಿಷ್ಟಂ ಏಕಮೇವ ಪುತ್ರಂ ಮಾ ಪ್ರೇಷಯತು ಇತಿ. ನೀವು ಉಳಿದಿರುವ ಒಬ್ಬನೇ ಒಬ್ಬ ಮಗನನ್ನು, ಆ 4ನೇ ಮಗನನ್ನು ಕಳಿಸಬೇಡ ಅಂತ ನಾವು ನಿಮ್ಮಲ್ಲಿ ವಿನಂತಿಸಿಕೊಂಡ್ವಿ. ಆದರೆ ನೀವು ನಮ್ಮ ಮಾತನ್ನು ಕೇಳಲಿಲ್ಲ ಅಂತ. ಭವತಿ ಅಸ್ಮಾಕಂ ವಚನಂ ನ ಶ್ರುತವತಿ, ತಾವು ನಮ್ಮ ಮಾತನ್ನು ಕೇಳಲಿಲ್ಲ. ಅಧುನಾಚ ರೋದಿತಿ, ಇವಾಗ ಅಳ್ತಾ ಇದೆಯಾ ಅಂತ ಆ ಹಳ್ಳಿಯವನು ಹೇಳ್ತಾನೆ. ಆವಾಗ ಆ ವೃದ್ಧೆ ಹೇಳ್ತಾಳೆ, ಭೋಹೋ ಮಮ ಪುತ್ರ ಮೃತಃ ಇತಿ ನ ರೋದಿಮಿ. ಅಯ್ಯ, ನನ್ನ ಮಗ ತೀರ್ಕೊಂಡ, ಹುತಾತ್ಮನಾದ ಅಂತ ನಾನು ಅಳ್ತಾ ಇಲ್ಲ. ಕಿಂತು ಅಧುನಾ ಯುದ್ಧಾರ್ಥಂ ಪ್ರೇಷಯಿತು ಮಮ ಪಂಚಮಃ ಪುತ್ರ ನಾಸ್ತಿ ಕಿಲ. ಆದರೆ ಈಗ ಯುದ್ಧಕ್ಕೆ ಕಳುಹಿಸಲು ನನಗೆ 5ನೇ ಮಗ ಇಲ್ಲ. ಇತಿ ರೋದಿಮಿ ಎಂದು ನಾನು ಅಳ್ತಾ ಇದ್ದೀನಿ. ಅಂದರೆ ಮಗ ಸತ್ತ ಅಂತ ದುಃಖ ಆಗಿಲ್ಲ, 5ನೇ ಮಗ ಇಲ್ಲಲ್ವಾ, ಇನ್ನೊಬ್ಬನನ್ನು ಕಳಿಸ್ಬೋದಿತ್ತು ಯುದ್ಧಕ್ಕೆ, ನಾನು 4ನೇ ಜನ ಮಕ್ಕಳು ಅಂತ ಅಳ್ತಾ ಇದ್ದಾಳಂತೆ. ಅಸ್ಮಾಕಂ ದೇಶಸ್ಯ ಕಾ ಗತಿ ಸ್ಯಾತ್, ನಮ್ಮ ದೇಶಕ್ಕೆ ಯಾವ ಸ್ಥಿತಿ ಬರ್ಬೋದು ಅಂತ ಅದೇ ಯೋಚನೆ, ದೇಶದ ಬಗ್ಗೆ ಯೋಚನೆ ಆ ಮುದುಕಿಗೆ. ಸ್ಯಾತ್ ಸ್ಯಾತ್ ಸ್ಯಾತಾಂ ಸ್ಯುಹು ಅಂತ ವಿಧಿಲಿಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ಗ್ರಾಮಸ್ಥ, ಆಮೇಲೆ ಹಳ್ಳಿಯವನು ಹೇಳ್ತಾನೆ, ತದ್ವಿಷಯೇ ಚಿಂತಾ ಮಾಸ್ತು, ಆ ವಿಷಯದಲ್ಲಿ ಏನು ಯೋಚನೆ ಮಾಡಬೇಡ. ಭವತ್ಯಾಹ ಪುತ್ರ ಪಂಚತ್ವಂ ಗತಃ, ನಿನ್ನ ಮಗ ತೀರ್ಕೊಂಡಿದ್ದಾನೆ, ಹುತಾತ್ಮನಾಗಿದ್ದಾನೆ. ಕಿಂತು ದೇಶ ರಕ್ಷಿತಃ, ಆದರೆ ದೇಶ ರಕ್ಷಣೆ ಆಗಿದೆ. ವಿಜಯಲಕ್ಷ್ಮೀ ಅಸ್ಮಾಕಂ ಪಕ್ಷಂ ಆಲಿಂಗಿತವತಿ, ವಿಜಯಲಕ್ಷ್ಮಿ ನಮ್ಮ ಪಕ್ಷವನ್ನು ಆಲಂಗಿಸಿಕೊಂಡಿದ್ದಾಳೆ. ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ, ನಿಮ್ಮ ಮಗನನ್ನು ಮಾತ್ರ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಆ ಹಳ್ಳಿಯವನು ಹೇಳ್ತಾನೆ. ವಯಂ ಇದಾನೀಂ ವಿಜಯಶಾಲಿನಃ ಇತಿ ಏತತ್ ಶ್ರುತ್ವಾ ವೃದ್ಧ ಅತೀವ ಹೃಷ್ಟಾಭವತಿ, ನಾವು ಈಗ ವಿಜಯಶಾಲಿಗಳು ಎಂದು ಏತಶ್ರುತ್ವ ಆ ಮಾತನ್ನು ಕೇಳಿಸ್ಕೊಂಡು ವೃದ್ಧ ಅತೀವ ಹೃಷ್ಟಾಭವತಿ, ಆ ಮುದುಕಿಗೆ ತುಂಬ ಸಂತೋಷ ಆಗುತ್ತೆ. ಮಗ ಸತ್ತೋದ್ರೂ ಪರವಾಗಿಲ್ಲ, ದೇಶ ರಕ್ಷಣೆ ಆಯ್ತಲ್ಲ ಅಂತ ಅವಳು ಖುಷಿ ಪಡ್ತಾಳೆ. ಎಂತಹ ಮುದುಕಿ, ಅಂತ ದೇಶ ಪ್ರೇಮ ನೋಡಿ. ಅತಏವ ಉಚ್ಯತೆ, ಆದ್ದರಿಂದಲೇ ಹೇಳಲ್ಪಡುತ್ತೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಹೆಚ್ಚಿನದು. ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದ್ಯಾನ್ ಹೆವನ್ ಅಂತ ಆಗಲೇ ನಾನು ಹೇಳಿದ್ದೀನಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಹೆಚ್ಚಿನದು ಅಂತ ಇದು ಪ್ರಸಿದ್ಧ ಉಕ್ತಿ, ಲೋಕೋಕ್ತಿ. ಇತಿ ಉಕ್ತಿ, ಉಕ್ತಿ ಅಂದರೆ ಸ್ಟೇಟ್ಮೆಂಟ್. ಪ್ರಸಿದ್ಧ ವರ್ತತೆ, ಇದು ತುಂಬ ಪ್ರಸಿದ್ಧವಾಗಿದೆ. ಅದಕ್ಕೆ ಹೇಳೋದು ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಹೆಚ್ಚಿನದು. ಅವೆರಡಕ್ಕೂ ನಾವು ಬೆಲೆ ಕಟ್ಟೋದಕ್ಕಾಗಲ್ಲ. ತುಂಬ ನಾವು ಗೌರವ, ಪ್ರೀತಿ, ಆದರಗಳನ್ನು ಇಟ್ಕೊಳ್ಬೇಕು, ದೇಶ ಪ್ರೇಮವನ್ನು ಇಟ್ಕೊಳ್ಬೇಕು ಎಲ್ಲರೂ ಅಂತ. ಇದು ಈ ವೃದ್ಧಾಯ ದೇಶ ಪ್ರೇಮ ಅನ್ನೋದರ ಕತೆ. ದಶವಾಕ್ಯ ಒಂದೇ ಇದೆ ಇಲ್ಲಿ. ವೃದ್ಧಾಯ ದೇಶ ಪ್ರೇಮ ವಿಷಯ ಲಿಖತ ಅಂತ ಅಂದರೆ ಇದರ ಸ್ಟೋರಿಯನ್ನು ಸಮರಿಯನ್ನು ಬರೆದ್ರಾಯಿತು, ಬ್ರೀಫಾಗಿ ಬರೆದ್ರೆ ಆಗುತ್ತೆ. ಇಲ್ಲಿಗೆ ಈ ಪಾಠ ಮುಗಿದಿದೆ. ಮುಂದಿನ ಪಾಠವನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸುತ್ತೇನೆ. ಈ ಸುರಸರಸ್ವತಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಈ ಪಾಠವನ್ನು ನೋಡಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಸಂಸ್ಕೃತ ಪ್ರೀತಿಯನ್ನು ಮೆರೆಯಿರಿ ಎಂದು ಹೇಳುತ್ತಾ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.